ದಾವಣಗೆರೆಯ ಸಾದಿಕ್ ಪೈಲ್ವಾನ್ ಅವರ ಮಹಾದ್ರೋಹ ಬಯಲು. ಹಾಂಗೆಳೆಯರೇ, ಸಾದಿಕ್ ಪೈಲ್ವಾನ್ ಅವರ ಹಿಂದಿನ ಬಂಡಾಯ ಭಾಷಣಗಳು ಮತ್ತು ಇತ್ತೀಚಿನ ಕಾಂಗ್ರೆಸ್ ನಾಯಕರೊಂದಿಗೆ ಕೈಕುಲುಕಿದ ಫೋಟೋಗಳು ನಡುವೆ ವೇಗದ ದೃಶ್ಯ ಬದಲಾವಣೆಗಳು. ಒಬ್ಬ ನಾಯಕ ತನ್ನ ಜನರ ಜೊತೆ ನಿಂತಿರಬೇಕು ಎಂದು ಹೇಳುತ್ತಾರೆ, ಆದರೆ ದಾವಣಗೆರೆ ದಕ್ಷಿಣದಲ್ಲಿ ಒಬ್ಬ ನಾಯಕ ತನ್ನ ಜನರನ್ನೇ ಮರೆತು ಬಿಟ್ಟಿದ್ದಾನೆ. ನಿನ್ನೆ ಆತ ಸಿಂಹದಂತೆ ಗರ್ಜಿಸಿದ್ದ. ನಿನ್ನೆ ಆತ ತನ್ನನ್ನು ಮುಸ್ಲಿಂ ಸಮುದಾಯದ ಧ್ವನಿ ಎಂದು ಘೋಷಿಸಿದ್ದ. ಇಂದು ಕಾಂಗ್ರೆಸ್ ಪಕ್ಷದ ದಾರಿಗಳಲ್ಲಿ ತಿರುಗಾಡುವ ನೆರಳಾಗಿ ಉಳಿದಿದ್ದಾನೆ. ಸಾದಿಕ್ ಪೈಲ್ವಾನ್, ನೀವು ಕೇವಲ ಕಾಂಗ್ರೆಸ್ ಸೇರಿಲ್ಲ, ನಿಮ್ಮ ಮೇಲೆ ನಂಬಿಕೆ ಇಟ್ಟಿದ್ದ ಪ್ರತಿಯೊಬ್ಬ ಮುಸ್ಲಿಂ ಮತದಾರ ಕನಸುಗಳು ತುಳಿದಿದ್ದೀರಿ. ನೀವು ಸ್ವತಂತ್ರವಾಗಿ ನಿಲ್ಲುತ್ತೇನೆ ಎಂದು ಮಾತು ಕೊಟ್ಟಿದ್ದೀರಿ. ನಮ್ಮ ಹಕ್ಕುಗಳಿಗಾಗಿ ಹೋರಾಡುತ್ತೇನೆ ಎಂದು ಭರವಸೆ ನೀಡಿದ್ದೀರಿ. ಆದರೆ ಕ್ಯಾಮರಾಮ್ಯಾನ್ಗಳು ಆಫ್ ಆದ ಕ್ಷಣವೇ ತಮ್ಮ ನಂಬಿಕೆ, ಅಧಿಕಾರದ ಕುರ್ಚಿಗಾಗಿ ವಿನಿಮಯ ಮಾಡಿಕೊಂಡಿದ್ದೀರಿ. ನೀವು ದಾವಣಗೆರೆ ಜನರ ಹಕ್ಕುಗಳನ್ನು, ಹೃದಯಗಳನ್ನು ಒಡೆದಿದ್ದೀರಿ. ದಾವಣಗೆರೆಯ ಮಧ್ಯವರ್ತಿ ಬೇಡ, ನಿಜವಾದ ನಾಯಕ ಬೇಕು. ಸಾದಿಕ್ ಪೈಲ್ವಾನ್ ನಮ್ಮನ್ನು ಮತ ಬ್ಯಾಂಕ್ ಎಂದುಕೊಂಡು ಹೆಚ್ಚು ಬೆಲೆ ಕೊಡುವವರಿಗೆ ಮಾರಲು ಪ್ರಯತ್ನಿಸಿದ್ದಾರೆ. ಇದೀಗ ಅವರಿಗೆ ಮತ್ತು ಎಲ್ಲರಿಗೂ ನಮ್ಮ ಗೌರವ ಮಾರಕ್ಕಿಟ್ಟಿಲ್ಲ ಎಂಬುದನ್ನು ತೋರಿಸುವ ಸಮಯ ಬಂದಿದೆ. ಅವರು ನಮ್ಮ ಪರ ನಿಲ್ಲದಿದ್ದರೆ ನಾವು ಅವರ ಪರ ನಿಲ್ಲುವುದಿಲ್ಲ. ದಾವಣಗೆರೆ ದಕ್ಷಿಣ ಬೀದಿಗಳು ಈಗ ಮಾತನಾಡುತ್ತಿವೆ. ಒಂದೇ ಒಂದು ಮಾತು ಎಲ್ಲೆಡೆ ಹರಡುತ್ತಿದೆ: ಬಹಿಷ್ಕಾರ, ಬಹಿಷ್ಕಾರ, ಬಹಿಷ್ಕಾರ. ಬಾಯ್ಕಾಟ್, ಬಾಯ್ಕಾಟ್, ಬಾಯ್ಕಾಟ್.